ಕ್ಷೇತ್ರ ಧರ್ಮಸ್ಥಳ ವಿರುದ್ಧದ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ಇಂದು ಧರ್ಮಸ್ಥಳ ಚಲೋ ರ್ಯಾಲಿಯನ್ನು ಆಯೋಜಿಸಿತು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ 300ಕ್ಕೂ ಹೆಚ್ಚು ಕಾರುಗಳ ಜಾಥಾ ಧರ್ಮಸ್ಥಳಕ್ಕೆ ತೆರಳಿತು. ಮಾರ್ಗ ಮಧ್ಯದಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜೂರ್ ಅವರು ರ್ಯಾಲಿಯನ್ನು ಸ್ವಾಗತಿಸಿ ಸನ್ಮಾನಿಸಿದರು. ಧರ್ಮಸ್ಥಳದ ಪ್ರಾವಿತ್ಯತೆಯನ್ನು ಕಾಪಾಡುವುದು ನಮ್ಮ ಕರ್ತವ್ಯ, ಅಪಪ್ರಚಾರವನ್ನು ತಿರಸ್ಕರಿಸುತ್ತೇವೆ ಎಂದು ವಿಶ್ವನಾಥ್ ಹೇಳಿದರು. ರ್ಯಾಲಿಯು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನದೊಂದಿಗೆ ಕೊನೆಗೊಳ್ಳಲಿದೆ. 400-500 ಗಾಡಿಗಳಿದ್ದಾವೆ. भारत माता की जय, भारत माता की जय, सनातन हिंदू धर्म की जय, सनातन हिंदू धर्म की जय. ಧರ್ಮಸ್ಥಳ ಉಳಿಸಿ, ಅಧರ್ಮೀಯರನ್ನು ಓಡಿಸಿ, ಧರ್ಮಸ್ಥಳ ಉಳಿಸಿ, ಅಧರ್ಮೀಯರನ್ನು ಓಡಿಸಿ, ಧರ್ಮಸ್ಥಳ ಉಳಿಸಿ, ಅಧರ್ಮೀಯರನ್ನು ಓಡಿಸಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ನಮ್ಮ ಸ್ವಗ್ರಾಮದಿಂದ ನೂರಾರು ಕಾರುಗಳಲ್ಲಿ ನಾವು ಹಿಂದೆ 10 ದಿನಗಳ ಹಿಂದೆ ಏನು ತೀರ್ಮಾನ ಮಾಡಿದ್ವಿ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಚಾರವನ್ನು ಮಾಡ್ತಕ್ಕಂಥ ಕೆಲವು ಹುನ್ನಾರ ಕೊಲೆಯಾದಂಥ ಕುಮಾರಿ ಸೌಜನ್ಯಳ ತನಿಖೆಯ ನೆಪದಲ್ಲಿ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂತೇಳಿ ನಮಗೆಲ್ಲೋ ಒಂದು ಸ್ವಲ್ಪ ಅನ್ನಿಸ್ತು. ನಾವೇನು ಸೌಜನ್ಯಳ ಕೇಸನ್ನು ತನಿಖೆ ಮಾಡೋದಕ್ಕೆ ನಮ್ಮದೇನು ಅಡ್ಡಿ ಇರಲಿಲ್ಲ. SIT ತನಿಖೆ ಆಗಿದೆ, ನಾವೆಲ್ಲ ಸ್ವಾಗತ ಮಾಡಿದ್ವಿ. ಆದರೆ ಕೆಲವು ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡುಗಳು, ನಮ್ಮ DK ಶಿವಕುಮಾರ್ ಅವರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ಒಂದು ಟೀಮ್ ಇತ್ತು. ಅವರು ನೇರವಾಗಿ ಧರ್ಮಸ್ಥಳದ ಬುಡಕ್ಕೆ ಕೈ ಹಾಕುವಂಥ, ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು, ನಾವು ಯಲಹಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ, ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ನಾವು ಬರ್ತಾಯಿದ್ದೀವಿ. ಇವತ್ತು 3 ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ 6 ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ. ವಿನಾಕಾರಣ ಯಾರೇ ಆಗಲಿ ಈ ಥರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ, ಆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು, ಯಾರು ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ. ಸರ್ಕಾರ ಕೊಡೋ ಶಿಕ್ಷೆ ಬೇರೆ, ದೇವರು ಕೊಡ್ತಕ್ಕಂಥ ಶಿಕ್ಷೆ ಬೇರೆ. ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡಬೇಕು. ಇವತ್ತು ರಾಜ್ಯದ ಮತ್ತು ದೇಶದ ಅನೇಕ ಮಂಜುನಾಥ ಸ್ವಾಮಿಯ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸವನ್ನು ಕೆಲವು ಯಾರು ಎಡಪಂಥೀಯರು, ವಿಚಾರವಾದಿಗಳು, ಧರ್ಮ ವಿರೋಧಿಗಳು ಅಂತ ಹೇಳ್ತಾರೋ ಅವರು ನಿರಂತರವಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು 4 ಚಕ್ರಗಳ ವಾಹನದಲ್ಲಿ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಸರಿ ಐತೆ, SIT ತನಿಖೆ ಒಂದು ಹಂತದಲ್ಲಿ ಏನು ಅಂದರೆ, ಒಬ್ಬ ಅನಾಮಿಕ ಬಂದು 100 ಹೆಣಗಳನ್ನು ಕೊಲೆಯಾದಂಥ ಅತ್ಯಾಚಾರದಂಥ ಹೆಣಗಳನ್ನು ನಾನೇ ಉಣಿದ್ದೀನಿ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಒಂದು ತನಿಖೆ ಮಾಡಬೇಕು. ಯಾಕಂದರೆ ನಮಗೂ ಕೂಡ ಬೇಕಾಗಿತ್ತು.
ಇದು ನಿರಂತರವಾಗಿ ಏನು ಅಪಪ್ರಚಾರ ಆಗ್ತಾಯಿತ್ತು ಅದಕ್ಕೊಂದು ಅಂತ್ಯ ಆಡಬೇಕಾಗಿತ್ತು. ಅದಕ್ಕೆ SIT ತನಿಖೆಯನ್ನು ಕೊಟ್ಟಿದ್ದು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಆದರೆ SIT ತನಿಖೆ ದಿನೇ ಆದಮೇಲೆ ಗುಂಡಿಗಳನ್ನು ನಗದ ಮೇಲೆ ಏನೂ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ಜನಗಳಿಗೂ ಅನ್ನಿಸ್ತಾ ಬಂತು ಇದು ಬುರುಡೆ ಬಿಡ್ತಾ ಇದ್ದಾರೆ ಅಂಥೇಳಿ. ಸರ್ಕಾರಕ್ಕೂ ಕೂಡ ಪ್ರತಿನಿತ್ಯದ ವರದಿ ಕೂಡ ಅವ್ರಿಗೆ ಬರ್ತಾಯಿತ್ತು, ಮನವರಿಕೆ ಆಗ್ತಾ ಬಂತು. ಇದರಲ್ಲಿ ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಡಿದ್ವೇನೋ ಒಬ್ಬ ಅನಾಮಿಕನ ಮಾತನ್ನು ಕೇಳಿ ಅಂಥೇಳಿ. ಅದಾದಮೇಲೆ ಸರ್ಕಾರದ ಅನೇಕ ಮಂತ್ರಿಗಳ ಧೋರಣೆ ಬದಲಾವಣೆ ಆಯಿತು. ಇವತ್ತು ಇದರಲ್ಲಿ ಏನೂ ಇಲ್ಲ, ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂಥೇಳಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಉಪನಾಯಕರು ಆದಂಥ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಹೇಳೋರಂದರೆ ಅವರಿಗೆ ವರದಿಯ ಸಂಪೂರ್ಣ ಅರಿವು ಕೂಡ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಸೊ ಅದಕ್ಕೋಸ್ಕರ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಅನೇಕ ಮಂತ್ರಿಗಳನ್ನು ಮಾಧ್ಯಮದವ್ರು ಪ್ರಶ್ನೆ ಕೇಳಿದಾಗ DK ಶಿವಕುಮಾರ್ ಅವರ ಏನು ನಿಲುವಿದೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ, ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾವು ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೀವಿ, ಮಧ್ಯಂತರ ವರದಿ ಇಲ್ಲ ಪೂರ್ಣ ಆಗಿದ್ದರೆ ಪೂರ್ಣ ವರದಿಯನ್ನು ತಾವು ಸೋಮವಾರ ಮಂಡಿಸಬೇಕು ಅಂತಕ್ಕಂಥದ್ದು. ಯಾಕಂದರೆ ಭಾಳಷ್ಟು ಜನ ಭಕ್ತರು ಆತಂಕಕ್ಕೆ ಒಳಗಾಗಿದ್ದರು. ಮಂಜುನಾಥ ಸ್ವಾಮಿ ಅಂತ ಹೇಳಿದ್ರೆ ಸತ್ಯಕ್ಕೆ ಧರ್ಮಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀವಿ, ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡೋಕ್ಕೆ ಎದುರ್ಕೊತಾರೆ ಸುಳ್ಳು ಹೇಳ್ತಕ್ಕಂಥವ್ರು. ಅಂಥ ದೇವರು ಯಾಕೆ ಅವ್ರಿಗೆ ಶಿಕ್ಷೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಅಪಪ್ರಚಾರ ಶುರುವಾಯಿತು. ದೇವ್ರಿಗೆ ಶಕ್ತಿ ಇಲ್ವಾ ಅಂಥೇಳಿ. ದೇವ್ರಿಗೆ ಶಿಕ್ಷೆ ಕೊಡಬೇಕಾದ್ರೆ ಸ್ವಲ್ಪ ನಿಧಾನ ಆಗ್ತದೆ. ಸೊ ಆ ದೃಷ್ಟಿಯಿಂದ ನಾವು ಮಂಜುನಾಥ ಸ್ವಾಮಿಯಲ್ಲೂ ಕೂಡ ಆ ಒಂದು ಪ್ರಾರ್ಥನೆಯನ್ನು ಮಾಡೋದಕ್ಕೆ ನಾವು ಹೋಗ್ತಾಯಿದ್ದೀವಿ. ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನವ್ರು ಈಗೇನು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಅಂತ. ನಾವು 10 ದಿನಗಳಿಂದನೇ ಕೂಡ ಇದು ಷಡ್ಯಂತ್ರ, ಅದಕ್ಕೆ ವಿರೋಧಿಸೇ ನಾವು ಧರ್ಮಸ್ಥಳವನ್ನು ಉಳಿಸಿ ಅಂತೇಳಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಸೊ ಯಲಾಂಗದಿಂದ ಪ್ರಾರಂಭ ಮಾಡಿದ್ದೀವಿ. ನಾವು ಕೂಡ ನಮ್ಮ ಧರ್ಮಸ್ಥಳದ ಭಕ್ತರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಯಾರೋ ಕೆಲ ಕಿಡುಗೇಡಿಗಳು ಧರ್ಮಸ್ಥಳಕ್ಕೆ ಅಪಚಾರ ಮಾಡ್ತಕ್ಕಂಥ ಮಾತುಗಳನ್ನು ಯೂಟ್ಯೂಬ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬಿಡ್ತಾ ಇದ್ದಾರೆ, ಅದನ್ನು ನಂಬಬಾರ್ದು. ನಾವು ಮೇಲೆ ದೇವರನ್ನ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ನಾಳೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮಸ್ಥಳಕ್ಕೆ ಬರಬೇಕು. ಧರ್ಮಸ್ಥಳದಲ್ಲಿ ಭಕ್ತರು ತುಂಬಿ ತುಳುಕಬೇಕು. ಯಾರು ವಿರೋಧಿಗಳು ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದಕ್ಕೆ ಸಡ್ಡೊಡೆಯೋ ರೀತಿಯಲ್ಲಿ ನಾವೆಲ್ಲ ಕೂಡ ಧರ್ಮಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿದ್ದೀನಿ ಮಾಧ್ಯಮಗಳ ಮುಖಾಂತರ. ದಯವಿಟ್ಟು ತಾವು ಬನ್ನಿ. ಆ ದೇವರ ಮೇಲೆ ನಾವು ವಿಶ್ವಾಸವನ್ನು ಕಳ್ಕೊಬಾರ್ದು. ಮುಂದೆ ನಾವು ಏನು ಈಗ ಯಾರು ಯೂಟ್ಯೂಬರ್ಗಳು ವೈಯಕ್ತಿಕವಾಗಿ ದಾಳಿಯನ್ನು ಮಾಡ್ತಾಯಿದ್ದಾರೆ, ನಮ್ಮ ಬಗ್ಗೆ ಕೂಡ ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ. ನಾನು ಸೋಮವಾರ ಮುಂದಿನ ಅಧಿವೇಶನದಲ್ಲಿ ನಾನು ಅವ್ರ ಮೇಲೆ ಪ್ರಿವಿಲೇಜು ಕೂಡ ಮೂವ್ ಮಾಡ್ತಾಯಿದ್ದೀನಿ, ಹಕ್ಕುಚ್ಯುತಿಯನ್ನು ಕೂಡ ನಾನು ಮಂಡಿಸ್ತಾ ಇದ್ದೀನಿ. ಯಾಕೆಂದರೆ ಅಸೆಂಬ್ಲಿಯಲ್ಲಿ ಮಾತಾಡಿರೋ ವಿಚಾರಗಳನ್ನು ಇವರು ಹೊರಗಡೆ ಮಾತಾಡ್ತಾರೆ ಅಂದರೆ ನನ್ನ ಹಕ್ಕುಗಳಿಗೆ ಚ್ಯುತಿ ಆಗ್ತಾಯಿದೆ. ಸೊ ಅದಕ್ಕೆ ಯಾರಿದ್ದಾರೋ ಅವ್ರಿಗೆ ಸಾಕ್ಷ್ಯಾಧಾರ ಸಮೇತ ನಾನು ಹಕ್ಕುಚ್ಯುತಿಯನ್ನು ಮಂಡಿಸ್ತಾ ಇದ್ದೀನಿ. ಅವನ ಹೆಸ್ರು ಹೇಳೋಕ್ಕೂ ಒಂಥರ ಯಾಕಂದರೆ ಅವ್ನಿಗೆ ಅದೇ ಬೇಕಾಗಿರೋದು, ನನ್ನ ಹೆಸ್ರು ಹೇಳಿ. ಅವ್ನು ಹೇಳ್ತಾನೆ, ಆಗಲೇ ಮೊನ್ನೆ ಅಸೆಂಬ್ಲಿಯಲ್ಲಿ ಅವನ ಹೆಸ್ರು ಹೇಳಿರಲಿಲ್ಲ ನಾನು, ಆದರೂ ಹೇಳ್ತಾನೆ ನನ್ನ ಹೆಸರು ಅಸೆಂಬ್ಲಿಯಲ್ಲಿ ಮಾತಾಡ್ತಂದರೆ ನಾನು ಮುಂದೆ ಮುಖ್ಯಮಂತ್ರಿ ಆಗೋದಕ್ಕೆ ಒಳ್ಳೆಯ ಅವಕಾಶ ಅಂತಕ್ಕಂಥ ಹುಚ್ಚು ಹೇಳಿಕೆಗಳನ್ನ ಕೊಡ್ತಾರೆ. ಅವ್ರ ಹೆಸರನ್ನು ನಾನು ಭಾಳ ಪ್ರಚಾರ ಮಾಡಬೇಕು ಅಂತಲ್ಲ, ಅಂಥ ಹುಚ್ಚು ನಾಯಿಗಳನ್ನು ಸುಮ್ಮನೆ ಬಿಡೋಕ್ಕೂ ಆಗೋದಿಲ್ಲ. ಸೊ ಅದಕ್ಕೆ ಏನು ಬುದ್ಧಿ ಕಲಿಸ್ಬೇಕೋ ನಾವು ಕಲಿಸ್ತೀವಿ. ಬೇರೆಯವ್ರು ಕಲಿಸೋರೋ ಬಿಟ್ಟವರೋ ನಮ್ಮ ಕ್ಷೇತ್ರದ ಜನ ಧರ್ಮಸ್ಥಳದ ಭಕ್ತರಂತೂ ಖಂಡಿತವಾಗೂ ಅವನಿಗೆ ಬುದ್ಧಿಯನ್ನು ಕಲಿಸ್ತಾರೆ. ಇನ್ನು ಜೀವನದಲ್ಲಿ ಎಲ್ಲೂ ಕೂಡ ಅನಾವಶ್ಯಕವಾಗಿ ಯಾರ ಬಗ್ಗೆ ಆದರೂ ಮಾತಾಡೋದಾಗಲಿ, ದೇವರುಗಳ ಬಗ್ಗೆ ಮಾತಾಡೋದಾಗಲಿ, ಅವ್ನು ಹೇಳಿಕೆ ಕೊಟ್ಟಿದ್ದೇನು, ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವರ ವೈಯಕ್ತಿಕ ವಿಚಾರಗಳಿಗೆ ನಾನು ಎಂಟ್ರಿ ಆಗ್ತೀನಿ, ಲಿಟ್ರಲಿ ನಾನು ಅವರನ್ನು ಬೀದಿಗೆ ಎಳಿತೀನಿ ಅಂತ ಹೇಳ್ತಾನೆ. ಧರ್ಮಸ್ಥಳಕ್ಕೆ ನಾವು ಹೋದರೆ ಇವ್ರಿಗೇನು, ನಾವೇನು ಸೌಜನ್ಯ ಕೇಸನ್ನು ಮುಚ್ಚುವಂತ ಹೇಳಿದ್ವಾ? ಅದನ್ನು ತನಿಖೆ ಮಾಡಲಿ. ಧರ್ಮಸ್ಥಳಕ್ಕೆ ಹೋಗಬಾರ್ದು ಅಂತೇಳಿ ಇವರು ಇಷ್ಟು ಕೊಟ್ಟರೆ ನಾವಂತೂ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡಂಥ ಜೀವಗಳು ನಾವಲ್ಲ. ಹೋರಾಟ ಶುರು ಮಾಡಿದ್ದೀವಿ. ಈ ಅಪಪ್ರಚಾರ ನಿಲ್ಲೋವರೆಗೂ, ಅವ್ರು ತಪ್ಪು ಒಪ್ಕೊಳ್ಳೋವರೆಗೂ, ಅವ್ರ ಸರ್ಕಾರ ಶಿಕ್ಷೆ ಕೊಡೋವರೆಗೂ ಈ ಹೋರಾಟ ಮುಂದುವರಿಸ್ತೀವಿ. ಸರ್ಕಾರಕ್ಕೂ ಕೂಡ SIT ಕೊಟ್ಟಾಗ ಬಹುಶಃ ಹೆಣಗಳು ಆಚೆಗೆ ಬರ್ಬೋದು ಅಂತಿದ್ರು ಅವರು ಕೂಡ. ನಮಗೆ ಯಾಕೆ ಬೇಕಪ್ಪ ಹೆಣ, ಏನಾದರೂ ಆಚೆಗೆ ಬಂದರೆ ನಾವ್ಯಾಕೆ ಸಿಗಾಕೊಬೇಕು, ತನಿಖೆ ಆಗಲಿ ಅಂತ ಹೇಳಿದರು. ಯಾವಾಗ 13ನೇ ಜಾಗ ಒಂದು ಭಾಳ ಕುತೂಹಲದಿಂದ ಇತ್ತು, ಅಲ್ಲಿ 10 ಹೆಣಗಳನ್ನು ಉಣಿದ್ವಿ ಅಂತೇಳಿ ಮಾರ್ಕ್ ಮಾಡಿ ಇಟಾಚಿ JCB ತೆಗೆದು 20 ಅಡಿ ಆಳ ತೆಗೆದಾಗೂ ಮಣ್ಣು ಬಿಟ್ಟು ಏನೂ ಸಿಗಲಿಲ್ವೋ, ಆಗ ಅವ್ರಿಗೆ ಬಹುಶಃ SIT ಅಧಿಕಾರಿಗಳು ಹೇಳಿರ್ತಾರೆ ಮೇಲಧಿಕಾರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ, ಗೃಹ ಸಚಿವರಿಗೆಲ್ಲ, ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಏನೂ ಇಲ್ಲ ಅಂತೇಳಿ. ಅದಾದಮೇಲೆ ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ನಾವು ಧರ್ಮಸ್ಥಳದ ಜೊತೆಯಲ್ಲಿದ್ದೀವಿ, ಇದು ದೊಡ್ಡ ಷಡ್ಯಂತ್ರ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೊನೆಗಾದರೂ ಕೂಡ ಅವ್ರು ಅದನ್ನು ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಅಲ್ಲ, ಈಗ ಅವ್ನು ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋದರೆ ಇಡೀ ಧರ್ಮಸ್ಥಳನೇ ಅಗಿಬೇಕು. ನೆಕ್ಸ್ಟ್ ಅವ್ನು ಹೇಳಿರ್ತಕ್ಕಂಥದ್ದು ವಸತಿ ಗೃಹದ ಹತ್ರ ಐತೆ ಅಂತ ಹೇಳ್ತಾನೆ. ನಾಳೆ ಧರ್ಮಸ್ಥಳ ದೇವಸ್ಥಾನವನ್ನು ತೋರಿಸ್ತಾರೆ. ಇದು ಸರ್ಕಾರಕ್ಕೂ ಅರಿವಾಗಿದೆ ಮತ್ತು SIT ಅಧಿಕಾರಿಗಳು ಏನು ಕಡಿಮೆ ಇಲ್ಲ, ಅವರೆಲ್ಲ ಕೂಡ ದಕ್ಷವಾದಂಥ ಅಧಿಕಾರಿಗಳು. ಅವ್ರ ಹೆಸರೆಲ್ಲ ನನಗೆ ಗೊತ್ತು. ಅವ್ರಿಗೂ ಕೂಡ ಅರಿವಾಗಿರೋವಾಗ ಅವ್ನು ಹೇಳಿದ ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ ಅದರಲ್ಲಿ. ಈಗ ಉದಾಹರಣೆಗೆ ನಾವು ತಮಾಷೆಗಾದ್ರೂ ವಿಧಾನಸೌಧ ಕಟ್ಟೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಯಾರನ್ನ ಕೊಂದಾಕ್ಬಿಟ್ಟು ಸ್ಪೀಕರ್ ಅವ್ರ ಚೇಂಬರ್ ಕೆಳಗಡೆ ಹೆಣ ಐತೆ ತೆಗೀರಿ ಅಂದರೆ ತೆಗಿಯೋಕ್ಕಾಗ್ತದ? ಹುಚ್ಚುಚ್ಚರಾಗಿ ಯಾರೋ ಮಾತು. ನಾವು ಮಂಪುರ ಪರೀಕ್ಷೆಗೂ ಕೂಡ ಆಗ್ರಹ ಮಾಡಿದ್ವಿ. ಈಗ ನಿಜ ತಾನೇ
ಕೊಲೆ ಆಗಿರೋದು ಅವ್ನು ಗೊತ್ತು ತಾನೆ. ಮಂಪೂರ್ ಪರೀಕ್ಷೆಗೆ ಅವ್ನು ಒಪ್ಕೊಳ್ಳಿ, ಇದ್ರ ಹಿಂದೆ ಏನೇನು ನಡೆದೈತೆ, ಇಲ್ಲ ಅವನೇನಾದರೂ ಮರೆತು ಇನ್ನೆಲ್ಲ ಹೆಣ ಉಣ್ಣವರು. ಮಂಪೂರ್ ಪರೀಕ್ಷೆ ಆದಮೇಲೆ ಅದಕ್ಕೊಂದು ಅಂತ್ಯ ಆಡಬೇಕು. ಅವನೇನಾದರೂ ಸುಳ್ಳು ಹೇಳಿದರೆ ಇಷ್ಟು ಜನ ಭಕ್ತರಿಗೆ ಘಾಸಿಯನ್ನು ಮಾಡಿದಂಥ, ಸರ್ಕಾರದ ಸಾರ್ವಜನಿಕರ ಹಣವನ್ನು ಪೋಲು ಮಾಡಿದಂಥ, ಸರ್ಕಾರದ ಪೊಲೀಸ್ ಇಲಾಖೆಯನ್ನು ದಿಕ್ಕು ತಪ್ಪಿಸಿದಂಥ, ಅದಕ್ಕೆ ಬೆಂಬಲವನ್ನು ಕೊಟ್ಟಂಥ ಎಲ್ಲರ ಮೇಲೆ ಕೂಡ ಕ್ರಮ ಆಗಬೇಕು. ಆ ಕ್ರಮ ಆಗೋವರೆಗೂ ನಾವೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇಡೀ ಈಗ ರಾಜ್ಯದಾದ್ಯಂತ ತಾವು ನೋಡಿದ್ದೀರಿ, ಎಲ್ಲ ಕಡೆ ಕೂಡ ಪ್ರತಿಭಟನೆಗಳು ಇವೆಲ್ಲ ಶುರುವಾಗಿದೆ, ದೊಡ್ಡ ಆಂದೋಲನವಾಗಿದೆ. ಇದಕ್ಕೆ ಅಂತ್ಯ ಆಡಬೇಕು ಅಂತ